ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು 10 ಇಂಚ್ ಸ್ಲೀವ್ ಕಟ್ಟಿಂಗ್ ಹೇಗೆ ಅಂತ ನೋಡೋಣ. ನಾನು 4 ಲೇಯರಲ್ಲಿ ಲೈನಿಂಗ್ ತೊಗೊಂಡಿದ್ದೀನಿ. ಅದನ್ನು 4 ಲೇಯರಾಗಿ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ. ಮತ್ತು ನಮ್ಮ ಸ್ಲೀವ್ ಲೆಂತ್ ಬಂದುಬಿಟ್ಟು 10 ಇಂಚ್ ಬೇಕು. ಸೊ 1 ಇಂಚ್ ಎಕ್ಸ್ಟ್ರಾ 11 ಇಂಚು. ಸೊ 11 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸ್ಲೀವ್ ಲೂಸ್ ಬಂದ್ಬಿಟ್ಟು ಇವ್ರಿಗೆ 4.5 ಇಂಚ್ ಬೇಕು. 4.5 ಇಂಚ್ಗೊಂದು ಮಾರ್ಕು ಪ್ಲಸ್ 2 ಇಂಚ್ ಎಕ್ಸ್ಟ್ರಾ. ಮತ್ತು ಆರ್ಮೋಲ್ ಡೌನಿಂಗ್ ಬಂದ್ಬಿಟ್ಟು ಎದೆ ಸುತ್ತಳತೆ /10 ಮಾಡಿದ್ರೆ ನಿಮಗೆ ಎದೆ ಸುತ್ತಳತೆ ಬಂದು 32 ಇದೆ. /10 ಮಾಡಿದ್ರೆ 3.2 ಇಂಚ್ ಬರುತ್ತೆ. ಸೊ 3.2 ಇಂಚ್ ಬಂದ್ಬಿಟ್ಟು ಆರ್ಮೋಲ್ ಡೌನಿಂಗು. ಯಾವುದೇ ಇದಿದ್ರೂ ಎದೆ ಸುತ್ತಳತೆ ಬ್ಲೌಸ್ ಇದ್ದರೂ ಎದೆ ಸುತ್ತಳತೆ /10 ಮಾಡಿದ್ರೆ ನಿಮಗೆ ಆರ್ಮೋಲ್ ಡೌನಿಂಗ್ ಸಿಗುತ್ತೆ. ಈಗ ನಾನು 3.2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಂಡಿದ್ದೀನಿ. ಆರ್ಮೋಲ್ ಲೆಂತ್ ಬಂದ್ಬಿಟ್ಟು 7 ಇಂಚ್ ಇದೆ. 7 ಇಂಚ್ ಹತ್ರ ಒಂದು ಮಾರ್ಕ್ ಮಾಡಿಕೊಂಡು ಥರ ಎಷ್ಟು ಸ್ಲೀವ್ ಲೂಸ್ ಬಂದ್ಬಿಟ್ಟು ಇವ್ರಿಗೆ 4.5 ಇಂಚ್ ಇದೆ. ನೆಕ್ಸ್ಟು ಆರ್ಮೋಲ್ ಪಾಯಿಂಟಿಂದ ಮಧ್ಯಕ್ಕೆ ಒಂದು ಗೆರೆ ಹಾಕ್ಕೊಳ್ಳಿ. ಮಧ್ಯಕ್ಕೆ ಎಷ್ಟು ಬರುತ್ತೆ ಅಂತ ಟೇಪ್ ಫೋಲ್ಡ್ ಮಾಡಿದ್ರೆ ಗೊತ್ತಾಗುತ್ತೆ. ಅಲ್ಲೊಂದು ಲೈನ್ ಹಾಕ್ಕೊಂಡು ಈ ಥರ ಮತ್ತು ಈ 2 ಲೈನಿಂದ ಟೇಪ್ ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಮಧ್ಯಕ್ಕೆ ಅಲ್ಲೊಂದು ಪಾಯಿಂಟ್ ಸಿಗುತ್ತೆ. ಸೊ ಅಲ್ಲೊಂದು ಪಾಯಿಂಟ್ ಮಾಡ್ಕೊಳ್ಳಿ ಮಧ್ಯಕ್ಕೆ. ಮತ್ತು ನೀವು ಈ ಥರ ಒಂದು ರೌಂಡ್ ಕರ್ವ್ ಸ್ಕೇಲ್ ಬರುತ್ತಲ್ಲ ಇಟ್ಕೊಂಡು ಈ ಥರ ಕರ್ವ್ ಶೇಪ್ ಹಾಕ್ಕೊಳ್ಳಿ. ಇದು ಬಂದ್ಬಿಟ್ಟು ಫ್ರಂಟ್ ಶೇಪು. ಬ್ಯಾಕ್ ಶೇಪ್ಗೆ ಆ ಪಾಯಿಂಟಿಂದ ಮೇಲೆ ಒಂದು 1/2 ಇಂಚ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಅದೇ ಥರ ಕರ್ವ್ ಶೇಪ್ ಇಟ್ಕೊಂಡು ಈ ಥರ ಡ್ರಾ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಬರುತ್ತೆ. ಸೊ ಬರೀ ಕೈಯಿಂದ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಥರ ಸ್ಕೇಲ್ ಮಾಡಿದ್ರೆ ಈಸಿ ಆಗುತ್ತೆ. ಮತ್ತು ಆರ್ಮೋಲ್ ಪಾಯಿಂಟ್ ಏನಿತ್ತು ಅದರಿಂದ ನಾನು ಸ್ಲೀವ್ ಲೆಂತ್ಗೆ ಈ ಥರ ಲೈನ್ ಹಾಕ್ಕೊಂಡು ಎಲ್ಬೋ ಸ್ಲೀವ್ ಆಗಿರೋದ್ರಿಂದ ಒಳಗಡೆ 1/4 ಇಂಚ್ ತಗೊಳ್ಳಿ. ಈಗ ನಾನು ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡಿ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಳೋಣ. ನಾವು ಫ್ರಂಟ್ ಶೇಪ್ ಏನು ಮಾರ್ಕ್ ಮಾಡಿದ್ವಿ ಅದನ್ನು ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಮಧ್ಯಕ್ಕೆ ಈ ಥರ ಒಂದು ನಾಚು ಹಾಕ್ಕೊಳ್ಳಿ. ಸೊ ನಮ್ಮ ಮಧ್ಯ ಯಾವುದಂತ ಗೊತ್ತಾಗುತ್ತೆ. ಮತ್ತು ಈ ಥರ ಓಪನ್ ಮಾಡಿ ಫ್ರಂಟ್ ಸೈಡ್ ಮಾತ್ರ ಕಟ್ ಮಾಡ್ಕೊಳ್ಳಿ. ಸೊ ನಮಗೆ ಫ್ರಂಟ್ ಸೈಡ್ ಯಾವುದು ಅಂತ ಗೊತ್ತಾಗುತ್ತೆ. ಸೊ ಈ ಥರ ನಾಚು ಹಾಕ್ಕೊಳ್ಳಿ. ಸೊ ಈಗ ರೆಡಿ ಆಯಿತು ಫ್ರೆಂಡ್ಸ್.